ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಪಪ್ಪ, ನಿಮ್ಮೊಂದು ವಿಷಯ ಗೊತ್ತಾ ಪಪ್ಪ? ಏನ್ ಪುಟ್ಟಿ? ಮ್ಯಾಮ್ಗೆ 2 ಮಕ್ಕಳಂತೆ. ಹೌದಾ? ಹ್ಞೂ ಪಪ್ಪ. ನನ್ಗೆ ಗೊತ್ತೇ ಇರಲಿಲ್ಲ. ಆಕಾಶ್ ಒಬ್ಬನೇ ಅಲ್ವಂತೆ, ಇನ್ನೊಂದು ಮಗಳು ಇದೆಯಂತೆ. ಅವರಿಬ್ರು ಟ್ವಿನ್ಸ್ ಅಂತೆ, ಬ್ಯಾಕ್ ಟು ಬ್ಯಾಕ್ ಹುಟ್ಟಿದಾರಂತೆ. ಬಟ್ ಪಾಪ ಚಿಕ್ಕ ವಯಸ್ಸಲ್ಲಿ ಆ ಮಗು ಎಲ್ಲೋ ಕಾಣೆ ಆಗೋಗಿದೆ ಅಂತ. ಅದಕ್ಕೆ ಈಗ ಆ ಪಾಪುನ ಹುಡ್ಕೋದಿಕ್ಕೆ ಮ್ಯಾಮ್ ರಜೆ ಹಾಕಿದ್ದಾರೆ ಅಂತೆ. ಓ ಓಕೆ. ನಿಜವಾಗ್ಲೂ ಪಾಪ ಅಲ್ವಾ ಪಪ್ಪ? ಅದನ್ನ ಕೇಳಿ ನನಗೇ ಬೇಜಾರಾಗುತ್ತೆ, ಇನ್ನು ಮ್ಯಾಮ್ಗೆ ಎಷ್ಟು ಬೇಜಾರಾಗಿರ್ಬೇಕಲ್ವಾ ಪಪ್ಪ? ಆದರೆ ಒಂದು ಪಾಯಿಂಟ್ ಇದೆ ಪಪ್ಪ. ನೀವು ಹೇಳಿದ್ರಲ್ಲ ರಾಜ್ಕುಮಾರ ಕತೆ, ಅದರಲ್ಲಿ ಮಗು ಕಳೆದೋಗೋದು ಮತ್ತು ಮ್ಯಾಮ್ಗೂ ಮಗು ಕಳೆದೋಗಿರೋದು ಎರಡು ಸೇಮ್ ಆಗಿದೆ ಅಲ್ವಾ ಪಪ್ಪ? ಅಲ್ಲೂ ಮಗು ಮಿಸ್ಸಿಂಗು, ಇಲ್ಲೂ ಮಗು ಮಿಸ್ಸಿಂಗು. ತುಂಬ ಫೀಲಿಂಗ್ ಅಲ್ವಾ ಪಪ್ಪ? ಅಲ್ಲೂ ಟ್ವಿನ್ಸು, ಇಲ್ಲೂ ಟ್ವಿನ್ಸು. ನೀವು ಹೇಳಿದ ಕತೆ ರಿಯಲ್ ಆಗಿ ನಡೀತಿದೆ ಅಲ್ವಾ ಪಪ್ಪ? ಆ ಥರ ಹೇಳಿದ್ನಾ? ನನ್ಗೆ ನೆನಪೇ ಇಲ್ಲ. ಬಟ್ ನನಗೆ ನೆನಪಿದೆ ಪಪ್ಪ, ಯಾವುದು ಮರ್ತಿಲ್ಲ. ಮ್ಯಾಮ್ ನಿಜವಾಗ್ಲೂ ಪಾಪ ಅಲ್ವಾ ಪಪ್ಪ? ಅವ್ರನ್ನ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಪಾಪು ಕಳೆದೋಗಿದ್ದಕ್ಕೆ ಎಷ್ಟು ಬೇಜಾರಾಗಿರ್ಬೇಕು ಅವರಿಗೆ. ಮಕ್ಕಳಿಗೆ ಈ ರೀತಿ ಆದರೆ ಪೇರೆಂಟ್ಸಿಗೆ ಕಷ್ಟ ಅಲ್ವಾ ಪಪ್ಪ? ಯಾಕೆ ಪಪ್ಪ ಡಲ್ ಆಗಿಬಿಟ್ರಿ? ನಿಮಗೂ ಬೇಜಾರಾಗ್ತಾ ಇದೆಯಾ? ಬೇಜಾರಾಗಿದ್ದೀರಾ ಅಲ್ವಾ? ಇಲ್ಲ ಪುಟ್ಟಿ, ಆ ಥರ ಎಲ್ಲ ಏನೂ ಇಲ್ಲ. ಹೌದು, ಇದೆಲ್ಲ ನಿನ್ಗೆ ಯಾಕೆ ಗೊತ್ತಾಯ್ತು? ಅವ್ರು ಮಾತಾಡ್ತಿದ್ರು ಪಪ್ಪ, ಅದನ್ನ ಕೇಳಿಸ್ಕೊಂಡು ಬೇಜಾರಾಗಿತ್ತು. ಅದಕ್ಕೆ ನಿಮ್ಮ ಹತ್ರ ಬಂದು ಹೇಳ್ಕೊಂಡೆ. ಪಾಪ ಅಲ್ವಾ ಪಪ್ಪ? ಆ ಮಗು ಎಲ್ಲಿದ್ಯೋ, ಏನು ಮಾಡ್ತಾ ಇದೆಯೋ ಒಂದೂ ಗೊತ್ತಾಗ್ತಾ ಇಲ್ಲ. ಇನ್ಸ್ಪೆಕ್ಟರ್ ಫೋನ್ ಮಾಡಿದ್ರು, ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರಂತೆ ಮಗು ಬಗ್ಗೆ ವಿಚಾರಿಸಕ್ಕೆ. ಏನಾಗ್ತದೆ, ಸ್ಟೇಟಸ್ ಏನು ಅಂತ ತಿಳ್ಕೊಳಕ್ ಹೋಗಿದ್ದೆ. ಈಗಲೂ ಅಲ್ಲಿಂದಾನೆ ಬರ್ತಾ ಇದ್ರಾ? ಇನ್ಸ್ಪೆಕ್ಟರ್ ಹತ್ರ ಡೀಟೇಲ್ಸ್ ತಗೊಂಡು ಮಗು ನೋಡ್ಕೋಣ ಅಂತ. ನಾನು ಹೇಳಿದೆ ಅಲ್ವಾ ಕೆಲಸ ನಾನು ಮಾಡ್ತಾ ಇದ್ದೀನಿ ಅಂತ. ನೀವು ಯಾಕೆ ಹೋಗಿದ್ರಿ? ನನ್ನ ಮಗುನೂ ಅಲ್ವಾ, ನಾನು ಪ್ರಯತ್ನ ಪಡ್ಬೇಕಲ್ವಾ? ಅಲ್ಲ, ನಾನು ಹುಡುಕ್ತೀನಿ ಅಂತ ಹೇಳಿದ್ನಲ್ಲ, ನೀವ್ಯಾಕೆ ಸಪ್ರೇಟಾಗಿ ಹುಡುಕ್ಬೇಕು? ನಿಮ್ಗೇನು ತೊಂದರೆ ಆಗಲ್ಲ ಅಲ್ವಾ? ಇಲ್ಲ, ಮಕ್ಕಳನ್ನ ಸ್ಕೂಲ್ಗೆ ಪಿಕಪ್ ಡ್ರಾಪ್ ಮಾಡೋಕ್ಕೆ ನನ್ನ ಫ್ರೆಂಡ್ ಒಂದು ಕಾರ್ ಇದೆ, ಅವ್ನಿಗೆ ಹೇಳ್ತೀನಿ, ನನಗೇನು ತೊಂದರೆ ಆಗಲ್ಲ. ಬೇಡ, ಮಲ್ಲಿ ಇದ್ದಾಳಲ್ಲ, ನಾನು ಅವಳಿಗೆ ಹೇಳ್ತೀನಿ, ಅವಳ ಮಕ್ಕಳನ್ನ ಡ್ರಾಪ್ ಮಾಡ್ತಾಳೆ. ನಾಳೆ ಸ್ಟೇಷನ್ ಕರ್ತಿದ್ದಾರೆ. ಎಷ್ಟೊತ್ತಿಗೆ ಹೋಗ್ಬೇಕು ಅಂತ ಹೇಳಿ, ನಾನು ರೆಡಿ ಆಗಿರ್ತೀನಿ.